ಇವಾಗ ಅಟ್ಲೀಸ್ಟ್ ಬಾ ನಮ್ಮ ಜೊತೆ ಇರು ಅಂದ್ರೆ ಅಲ್ಲಿ ನೋಡಿ ಸಿದ್ಧಾಂತ್ ಇನ್ನೂ ಕೆಲಸ ಮಾಡ್ತಾ ಇದ್ದಾನೆ, ನಂಗೆ ಇರಿಟೇಟ್ ಮಾಡ್ತಿದ್ದಾನೆ. ಕಾಫಿ ಫಾರ್ ರೆಸ್ಕ್ಯೂ. ಇದಾ ಕಾಫಿ ಲಾರ್ಜ್ ಫಿಲ್ಟರ್ ಕಾಫಿ. ಫ್ಲಾಶ್ ಬ್ಯಾಕ್. ಇನ್ನೂ ಜಸ್ಟ್ ಮಲ್ಕೊಂಡ್ಲು. ಇವಾಗಿನ್ನೇನು ನಾವು ಮಲಗ್ತೀವಿ ಬಿಕಾಸ್ ವೆರಿ ಟಯರ್ಡ್ ಆ್ಯಂಡ್ ಇಟ್ಸ್ ಲೇಟ್. ಗುಡ್ ನೈಟ್, ಸಿ ಯು ಆಲ್ ಟುಮಾರೋ. ಬಾಯ್. The next morning. Good morning. It's the next day. 9 ಗಂಟೆ ಆಗಿದೆ ಟೈಮು. ಈಗ ಎದ್ದಿದ್ದೀವಿ ನಾವು. ಅಂದರೆ ಈಗ ಅಂದರೆ ಆಯಿತು, ಒಂದು ಅರ್ಧ ಗಂಟೆ ಆಯಿತು. ಸುಮ್ಮನೆ ಹಂಗೆ ಲೇಸಿಯಾಗಿ ಬೆಡ್ ಮೇಲೆ ಕಾಲ ಕಳ್ಕೊಂಡು ಫ್ರೆಶ್ನಪ್ ಎಲ್ಲ ಆಗಿಬಿಟ್ಟು ಬಂದೆ ನಾನು. ಇನ್ನೋಗೆ ಡೈಪರ್ ತೆಗ್ದಿದ್ದೀನಿ, ಅವಳಿಗೆ ಸ್ವಲ್ಪ ಡೈಪರ್ ಫ್ರೀ ಟೈಮ್ ಕೊಡೋಣ ಅಂತ. ಬ್ರೇಕ್ಫಾಸ್ಟಿಗೆ ಹೋಗಬೇಕು, ಬಟ್ ಸಿಡ್ ಇಸ್ ನಾಟ್ ಇನ್ ಅ ಮೂಡ್ ಟು ಗೋ ದೇರ್. ನೋಡೋಣ ಅವನೇನು ಡಿಸೈಡ್ ಮಾಡ್ತಾನೆ ಅಂತ. ಸಿಡ್, ಹೇಳಮ್ಮ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಇನ್ನು ಇಸ್ ಹಿಯರ್. ಅವಳು ನೈಟ್ ಒಳಗೆ ಸಿಕ್ಕಾಬಟ್ಟೆ ನಿದ್ದೆ. ನಾವು ಬಂದ ತಕ್ಷಣ ಲೇಟ್ ಆಗಿತ್ತು, ಅವಳು ಹಾಗೆ ಮಲ್ಕೊಂಡ್ಬಿಟ್ಲು ಅದೇ ಡ್ರೆಸ್ಸಲ್ಲಿ. ಅವಳಿಗೆ ಡೈಪರ್ ಚೇಂಜ್ ಮಾಡೋಕ್ಕೂ ಬಿಟ್ಟಿಲ್ಲ ಅವಳು. ಕಷ್ಟಪಟ್ಟು ಅಳ್ತಿರೋವಾಗಲೇ ಡೈಪರ್ ಚೇಂಜ್ ಮಾಡಿದ್ದೀನಿ. ಇಲ್ಲಿ ನೋಡಿ ಕೇಕ್ ಎಷ್ಟು ಡಿಗ್ಗಿನ್ ಮಾಡಿದ್ದೀವಿ ಅಂತ. ಇಟ್ ವಾಸ್ ದ್ಯಾಟ್ ಗುಡ್. ಐ ಕಾಂಟ್ ವೇಟ್ ಟು ಈಟ್ ಇಟ್. ನಿನ್ನೆ ನಮ್ಗೆ ಅಲ್ಲೂ ಕೇಕ್ ಕಟ್ ಮಾಡಿಸಿದ್ರು. ಸೊ ಇಟ್ಸ್ ದ ಸೇಮ್ ಕೇಕ್. ಸೊ ಐ ವಾಸ್ ಲೈಕ್, ಓ ಮೈ ಗಾಡ್, ಥ್ಯಾಂಕ್ ಯು. ಇಟ್ ವಾಸ್ ಸೋ ಗುಡ್. ಸೊ ಯಾ, ಈಗ ಐ ಥಿಂಕ್ ಅದೇ ನೋಡಬೇಕು. ಸಿದ್ಧಾಂತ್ ಹ್ಞೂ ಅಂದರೆ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದು, ಇಲ್ಲ ಅಂದರೆ ಮೇ ಬಿ ವಿಲ್ ಆರ್ಡರ್ ಸಮಥಿಂಗ್ ಇನ್ ದ ರೂಮ್. ಅದಾದಮೇಲೆ ವಿಲ್ ಗೋ ಫಾರ್ ಅ ಪ್ರಾಪರ್ಟಿ ಟೂರ್ ಆರ್ ಸಮಥಿಂಗ್. ಅದಾದಮೇಲೆ ಸಿದ್ಧಾಂತ್ ಆ್ಯಂಡ್ ಐ ಬೋತ್ ಆಫ್ ಇಸ್ ವಿ ವಾಂಟ್ ಟು ಗೋ ಆ್ಯಂಡ್ ನೋಡಬೇಕು ಏನು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇದೆ ಅದು ಇದು ಅಂತೆಲ್ಲ. ಬಟ್ ಮೇ ಬಿ ಫಸ್ಟ್ ವಿಲ್ ಗೋ ಫಾರ್ ಅ ಪ್ರಾಪರ್ಟಿ ಟೂರ್ ಬಿಕಾಸ್ ಇಟ್ಸ್ ಟೂ ಗುಡ್. ಇಟ್ ವಿಲ್ ಬಿ ಫನ್ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಎನಿ ವಿಚ್ ವೇ ಐ ವಿಲ್ ಟೇಕ್ ಯು ಅಲಾಂಗ್, ಸೊ ಯು ಗೆಟ್ ಟು ನೋ ಎವ್ರಿಥಿಂಗ್. ಇವಳೇನು ಯಾವಾಗ ನೋಡಿದ್ರು ಪಪ್ಪ 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 ಅಂತಿರ್ತಾಳೆ. ಅಮ್ಮ ಅಂತ ಅವಳು ಬಾಯಲ್ಲಿ ಬರಲ್ಲ, ಬರೀ ಅಳೋವಾಗ ಮಾತ್ರ ಅಮ್ಮ ಅಮ್ಮ ಅಂತಾಳೆ. ಬೇರೆ ನಮ್ಮ ಒಂದ್ಸತಿ ಅಮ್ಮ ಅನ್ನು ಅಂತಂದ್ರು ಹ್ಞೂ ಅಂತಾಳೆ. ನೋಡಿ 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 ಮಮ್ಮ ಅಣ್ಣ, ಮಮ್ಮ ಮಮ್ಮ ಓನು ಮದು ಓನು ಮದು. ಇಲ್ಲಿ ನೋಡಿ, ಅವರು ಒಂದು ಬ್ರೋಷರ್ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಅವ್ರದ್ದು ಆ್ಯಕ್ಟಿವಿಟೀಸ್. ಇಲ್ಲಿ ನೋಡಿ, ಎಕ್ಸ್ಟ್ರೀಮ್ ಅಡ್ವೆಂಚರ್, ಪೇಯ್ಡ್ ಅಟ್ರಾಕ್ಷನ್ಸ್, ಅಡಿಷ್ನಲ್ ಆ್ಯಕ್ಟಿವಿಟೀಸ್, ಜಂಬೋ ಪಾಸ್, ಇಲ್ಲಿ ಫ್ಯಾಮಿಲಿ ಅಡ್ವೆಂಚರ್ ಡೆಸ್ಟಿನೇಷನ್ಸ್ ಎಲ್ಲ ಇದೆ. ಈ ಕಡೆನೂ ಏನೇನೋ ಇದೆ ನೋಡಿ ಇವ್ರದ್ದು, ಯಾವ್ಯಾವ ರೆಸ್ಟೋರೆಂಟ್ಸ್ ಇದೆ. ಡೆಲಾ ಸ್ಕೈ ಡೈನಿಂಗ್, ವೇಗಸ್ ಶೋ, ಯೋಗ ಆ್ಯಂಡ್ ಜುಂಬಾ, ಇದೆಲ್ಲನೂ ಇದೆ. ಇಲ್ಲಿ ನೋಡು, ಇದು ವಿ ಹ್ಯಾವ್ ಮಲ್ಟಿಪಲ್ ಆಪ್ಷನ್ಸ್ ಹಿಯರ್. ನಾವು ಮಾತಾಡ್ತಿರಿದ್ದು
It's known as Aquazorb. Yeah. Aquazorb, Roller Zorb. அப்புறம் இங்கேயும் இருக்கு பாரு இதெல்லாம் வாட்டர் ஜார்ப், நிக் அவுட், நாக் அவுட், டபுள் சீட்டர் சைக்கிள்ஸ் நல்லா இருக்கும். அங்கே போகலாமா? போகலாம். பட் வித் இன்னும் நானே இன்னும் பிடிச்சிக்கிறேன். டபுள் சீட்டர் சைக்கிள். அப்புறமா லோ ரோப் சேலஞ்ச். What is it? It's probably you just have to go in the இங்க பாருங்க சார், with the baby பின்னாடி உட்காந்துருக்கு. இதுதான், இதே ನಾನು ಹೇಳ್ತಿದ್ದಿದ್ದು ನಿನಗೆ. ಏನು ಹೇಳ್ತಾರೆ, ವಿಲ್ ಬೈ ಅ ಸೈಕಲ್ ಅಂಡ್ ದಿಸ್ ಇಸ್ ದ ಕ್ಯಾರಿಯರ್ ಫಾರ್ ದ baby. toddler. டாக்ஸ் இங்க இருக்கு பாருங்க சார், ஹார்ஸ் எல்லாம் இருக்கு. அங்க வரலாம் இவ்வளவு காட்டுறதுக்கு. இப்போ बेबी वाला साइकिल भी आता है, ओहो। किड्स वाली। देखो ये रिसेप्शन कांच वाला। हाँ। हाँ, ये सब बता देंगे आपको, क्या करना है आपको, जो ठीक लगेगा। ये இங்க அங்க போகணுமா சார்? See here, there's dog walk. Hi. Milking Jessica. You mind explaining us a little? Are you staying with us? Yes. Your room number? 641. Yesterday कुछ बात की थी सर आपको? नहीं. அதான் சொன்னாது, it's all small. Very. ஏன்னா இந்த mirror maze itself is so small. Yeah, I thought it's gonna be like Ramoji Film City type. எங்க போகணும் நம்ம? எந்த zone சொல்ல நம்மளது? Gaming zone. That is D zone. இங்கதான் இது நினைக்கிறேன். Car. அந்த buggy. Yeah. No, there's one more. Around 4-5 p.m. will be better to. Yeah. We'll play air hockey and chess and everything that's included for our pass. இந்த எங்க? இதுதான். பிடிச்சுக்கணுமாடா? I'll get it for you. Okay. Oh, what the hell? Oh. Almost. Yeah. Almost. Yeah, I agree. Good job. ಸುಮಾರಾಗಿತ್ತು, ಅಷ್ಟೇನು ಚೆನ್ನಾಗಿರಲಿಲ್ಲ. ಒಂದೆರಡು ಆ್ಯಕ್ಟಿವಿಟಿ ಆಡಿ ಬಂದ್ವಿ ವಾಪಸ್ಸು. ಔಟ್ಡೋರ್ ಆ್ಯಕ್ಟಿವಿಟೀಸ್ ಇವಾಗ ಆಗಲ್ಲ, ಬಿಕಾಸ್ ಸಿಕ್ಕಾಬಟ್ಟೆ ಬಿಸಿಲಿದೆ. ಅದಕ್ಕೆ ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಹೋಗಬೇಕು. ವಿ ಜಸ್ಟ್ ಗಾಟ್ ಬ್ಯಾಕ್. ನೋಡೋಣ ಈಗೇನು ಮಾಡೋದು ಅಂತ. ಏನು ಮಲಗಿದ್ದಾಳೆ. ಸಿದ್ಧಾಂತ್ ಇಸ್ ವರ್ಕಿಂಗ್. ನಾನು ಅವನದು ಕೆಲಸ ಮುಗಿಯೋವರೆಗೂ ಸ್ನಾನಕ್ಕೆ ಹೋಗೋಕ್ಕಾಗಲ್ಲ, ಬಿಕಾಸ್ ಅವಳನ್ನ ಒಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ, ಅವಳು ಬಿದ್ದೋದ್ರೆ ಅಂತ. ಆ್ಯಂಡ್ ವಿ ಆರ್ ಕೈಂಡ್ ಆಫ್ ಹಂಗ್ರಿ, ಸೊ ವಿ ಥಾಟ್ ವಿಲ್ ಆರ್ಡರ್ ಫುಡ್, ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡಲಿಲ್ವಲ್ಲ ನಾವು, ಹಾಗಾಗಿ. ಆ್ಯಂಡ್ ಟೈಮ್ ಇಸ್ ಆಲ್ಮೋಸ್ಟ್ 1 o'clock ನಾವು. ಊಟ ಎಲ್ಲ ಮುಗಿಸಿ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ. ನಾನು ಒಂದು ರೀಲ್ ಶೂಟ್ ಮಾಡಬೇಕಿತ್ತು ಇನ್ಸ್ಟಾಗ್ರಾಮ್ಗೆ, ಸೊ ಅದನ್ನು ಮುಗಿಸ್ಕೋಬೇಕು. ಸಿದ್ಧಾಂತ್ ಇನ್ನೂ ಕೆಲಸ ಮಾಡ್ತಾ ಇದ್ದಾನೆ, ನಂಗೆ ಇರಿಟೇಟ್ ಮಾಡ್ತಿದ್ದಾನೆ, ನನ್ನ ಡೇನ ಹಾಳು ಮಾಡ್ತಾ ಇದ್ದಾನೆ. ಸುಮ್ಮನೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಊಟ ಬೇರೆ ಬಂತು. ನಾವು ಜಕ್ಕೂಸಿಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಹೊರಗೆ ಹೋಗೋಣ ಅಂದ್ಕೊಂಡ್ವಿ. ನಾನು ಬೇರೆ ಒಂದು ರೀಲ್ ಶೂಟ್ ಮಾಡಬೇಕು, ಸ್ಪಾಗೆ ಹೋಗ್ಬೇಕಾಗಿತ್ತು. ಮತ್ತು ನೈಟ್ ಅವನಿಗೆ ಕೆಲಸ ಸ್ಟಾರ್ಟ್ ಆಗೋಗುತ್ತೆ.
ಇವಾಗ ಅಟ್ಲೀಸ್ಟ್ ಬಾ ನಮ್ಮ ಜೊತೆ ಇರು ಅಂದರೆ ಅಲ್ಲಿ ನೋಡಿ ಊಟ ಎಲ್ಲ ಮಾಡಿ ಆಗಲೇ ನಾಯ ತುಂಬ ಮಲ್ಕೊಳ್ಬೇಕು ಅಂತಿದ್ಲು. ಅಂದರೆ ಶಿ ವಾಸ್ ಅ ಲಿಟಲ್ ಕ್ರ್ಯಾಂಕಿ ಆ್ಯಂಡ್ ವೆರಿ ಸ್ಲೀಪಿ. ಹಾಗಾಗಿ ಅವಳನ್ನ ಮಲಗಿಸ್ದೆ. ಹಾಗೆ ನನಗೂ ನಿದ್ದೆ ಬಂದುಬಿಡಿತ್ತು. ನಾನು ಮಲ್ಕೊಂಡೆ ಒಂದು 1 hour. ಸಿದ್ಧಾಂತ್ ಹ್ಯಾಸ್ ಆಲ್ಸೋ ಸ್ಲೆಪ್ಟ್. ಈಗ ಇನ್ನೂ ನಮ್ಮ ಸ್ನಾನನೇ ಆಗಿಲ್ಲ, 6 ಗಂಟೆ ಹೋಗ್ಬಿಟ್ಟಿದೆ ಆಲ್ರೆಡಿ. ಈಗ ಹೋಗಿ ಮೇ ವಿ ವಿಲ್ ಸ್ಪೆಂಡ್ ಸಮ್ ಟೈಮ್ ಇನ್ ದ ಜಕೂಸಿ ಆ್ಯಂಡ್ ದೆನ್ ಗೋ ಫಾರ್ ಡಿನ್ನರ್. ನೋಡೋಣ. ಇವಳು ನೋಡಿ ನನ್ನ ಬ್ಯಾಗ್ ಹಿಡ್ಕೊಂಡು ಆಟ ಆಡ್ತಾರನ್ನ. ಸ್ನಾನ ಎಲ್ಲ ಮುಗಿಸಿ ನಂದು ಕ್ಲಾಸ್ ಅಟೆಂಡ್ ಮಾಡಿ ಇನ್ನೂ ಊಟ ಮಾಡಿಸಿ ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಇವಳು ಇನ್ನೂಗೆ ಹೆಂಗೂ ಜಕೂಝಿಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡ್ವಲ್ಲ, ಅದಾದಮೇಲೆ ಒಟ್ಟಿಗೆ ಡೈರೆಕ್ಟಾಗಿ ಒಂದು ಸತಿಗೆ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಹಾಕೋಣ ಅಂದ್ಕೊಂಡ್ರೆ ಅದು ಇವಾಗವರೆಗೂ ಜಕೂಝಿ ಇದಾಗೇ ಇಲ್ಲ. ಇನ್ನೂ ನಮಗೆ ಗೊತ್ತಿಲ್ಲ. ನೈಟು ಇನ್ ಕೇಸ್ ಅವಳು ನಿದ್ದೆ ಮಾಡಿಲ್ಲಾನೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದೇನೋ. ಆದರೆ ಇವಾಗ ಸದ್ಯಕ್ವರೆಗೂ ಒನ್ ಆಫ್ ದ ಅದರ್ ಥಿಂಗ್ ಅಲ್ಲಿ ನೋಡಿ ನಿಮಗೆ ಸ್ಕೈ ಡೈನಿಂಗ್ ಕಾಣಿಸ್ತಿದೆ ಮೇಲೆ ಅಲ್ಲಿ ಇನ್ ದ ಸ್ಕೈ. ಕ್ಯಾನ್ ಯು ಸಿ ಪಿಂಕ್ ಕಲರ್? ಇವಾಗ ವಿ ಆರ್ ಜಸ್ಟ್ ಟೇಕಿಂಗ್ ಅ ವಾಕ್. ಇಲ್ಲೇ ಹತ್ತಿರದಲ್ಲೇ ಇದೆ. ವಿ ಜಸ್ಟ್ ಗೋ ಹ್ಯಾವ್ ಸಮ್ ಪಿಜ್ಜಾ ಅಂತ ಅನ್ಕೋತಾ ಇದ್ದೀವಿ. ನನಗೆ ಅದು ತಿನ್ನಬೇಕು ಅಂತ ಆಸೆ ಆಗ್ತದೆ. ಸೊ ಸಿದ್ಧಾಂತ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಬಾ ಪ್ಲೀಸ್ ಅಂತ. ಅವನು ಮತ್ತೆ ಇನ್ನೊಂದು ಮೀಟಿಂಗ್ ಇದೆಯಂತೆ 10:30. ಅದಕ್ಕೆ ಮುಂಚೆ ಹೋಗಿ ಬಂದುಬಿಡ್ಬೇಕು. ನೋಡೋಣ ಏನು ಮಾಡೋದು ಜಕೂಝಿದು ಅಂತ ಗ್ಯಾರಂಟಿ ಇಲ್ಲ. ಊಟ ಮುಗೀತು ಆಲ್ಮೋಸ್ಟು. ಸಿದ್ಧಾಂತದ ಮೀಟಿಂಗ್ ಇದೆ. So we're just going to the room and it was so sweet of the manager. ಇಲ್ಲಿ ನೋಡಿ ಕಾಟು ಸೆ ಜಿಲೆಟ್ ಕೊಟ್ಟಿದ್ದಾರೆ ನಮಗೆ ಹಿಯರ್ ಆ್ಯಂಡ್ ಹಿಯರ್. ಯಾ ತೊಗೊಂಡು ಹೋಗ್ತಾ ಇದ್ದೀವಿ ಸೊ ದ್ಯಾಟ್ he won't get late for his work. The next day. ಈ ನಾಯ ನೋಡಿ ಸೋ ಕ್ಯೂಟ್. ಅವಳೆ ಕಾಲಿಗೆ ಹಾಕೊಳಕ್ಕೆ ಟ್ರೈ ಮಾಡ್ತಿದ್ದಾಳೆ ಚಪ್ಪಲಿನ. ರೆಡಿ ಆಗಿದ್ದೀವಿ, ಹೊರಡ್ಬೇಕೀಗ. ಸ್ನಾನ ಎಲ್ಲ ಮುಗಿಸಿ ಎಲ್ಲ ಬೆಳಗ್ಗೆನೇ ರೆಡಿ ಆಗಾಯಿತು. ಇನ್ನೊಂದು ತಿನ್ನಿಸಿ ಎಲ್ಲ ಆಗಾಯಿತು. ಈಗ ವಿಲ್ ಚೆಕ್ ಔಟ್ ಆ್ಯಂಡ್ ಲೀವ್ ಫಾರ್ ದಿ ಏರ್ಪೋರ್ಟ್. ಯಾ ಅವಳು ನೋಡಿ ಎಷ್ಟು ಕ್ಯೂಟಾಗಿ ಅವಳು ಹಾಕೋತಿದ್ದಾಳೆ ಜಿಂಗಿ. ಕ್ಯೂಟಿ ಕ್ಯೂಟಿ. ಎಪ್ರಿ ಪೋಟಕ್ಕದ್ದು ಹೊರಡಬೇಕು. ಟೈಮ್ ಆಯಿತು ಅಂತ ಸಿದ್ಧಾಂತ ಗಲಾಟೆ ಮಾಡ್ತಿದ್ದಾನೆ. ಹಾಂ ರಿಸೆಪ್ಷನಿಗೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ಹೊರಡಬೇಕು. ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಎಲ್ಲರೂ ಅಲ್ಲ, ಸ್ವಲ್ಪ ಜನ. ಏರ್ ಇಂಡಿಯಾ India. ಎಕ್ಸ್ಪ್ರೆಸ್ ರೀಚ್ ಆದ್ವಿ ಏರ್ಪೋರ್ಟು. 2:55 ಫ್ಲೈಟ್ ಇದೆ. 1:30 ಆಗಿದೆ. ಸೊ ಲೇಟ್. ದಟ್ಸ್ ಬಿಕಾಸ್ ಆಫ್ ಮೈ
ಹಸ್ಬೆಂಡ್ Air India ಶರ್ಟ್ Express. ಬೇರೆ ಹಾಕೊಂಡು ಲೇಟ್ ಮಾಡಿದ್ದಾನೆ. ಸೊ ಬಟ್ ವೆಬ್ ಚೆಕ್ ಇನ್ ಆಗಿದೆ, ಹಾಗಾಗಿ ಟೆನ್ಷನ್ ಇಲ್ಲ. ಆದರೂ ಎಲ್ಲೋ ಒಂದು ಕಡೆ ಭಯ, ಬಿಕಾಸ್ ಸೂಟ್ ಕೇಸ್ ಎಲ್ಲ ಇರೋದ್ರಿಂದ. ಒಳಗೆ ಸಿಗೋಣ. ಬ್ಯಾಗೇಜ್ ಚೆಕ್ ಇನ್ ಮಾಡಾಯಿತು. ಈಗ ನಾವು ಸೆಕ್ಯೂರಿಟಿ ಚೆಕ್ ಇನ್ ಹೋಗ್ತಾ ಇದ್ದೀವಿ. ಲ್ಯಾಂಡ್ ಆಗಾಯಿತು ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ. ಯಾರ್ ಇನ್ ದ ಬೇಬಿ ಕೇರ್ ರೂಮ್. ಇನ್ನು ಹಾಗೆ ಡೈಪರ್ ಚೇಂಜ್ ಮಾಡೋದಿತ್ತು. ಇವತ್ತು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹತ್ಲೋಳು, ಅಂದರೆ ತುಂಬ ಅಲ್ಲ, ಒಂದು 5 ನಿಮಿಷ ಲ್ಯಾಂಡ್ ಆಗೋವಾಗ. ಯಾಕಂದರೆ ಅವಳು ಮಲಗಿದ್ಲು, ಇನ್ನು ಇಳಿಬೇಕಲ್ಲ ಅಂತ ನನ್ನ ಫೀಡಿಂಗ್ ಏಪ್ರನ್ ತೆಗೆದೆ. ನೋಡಿದ್ರೆ ಅವಳಿಗೆ ಎಚ್ಚರ ಆಗೋಯ್ತು. ಸೊ ಇಳಿಯೋದಕ್ಕೆ 2 ನಿಮಿಷ ಮುಂಚೆ ಅಳ್ತಾ ಇದ್ಲು. ಇವಾಗ ಸುಮ್ಮನಾಗಿದ್ದಾಳೆ. ಇಲ್ಲೂ ಅಷ್ಟೇ, ಡೈಪರ್ ಚೇಂಜ್ ಮಾಡೋಕ್ಕಿಂತ ಮಲಗಿಸಿದ್ರೆ ಅವಳಿಗೆ ನಾನು ಎಲ್ಲೋ ಬಿಟ್ಟು ಓಡೋಟೋಗ್ತಿದ್ದೀನಿ ಅನ್ನೋ ಥರ ಫೀಲಿಂಗು. 1-2 ನಿಮಿಷ ಹತ್ಲು, ಆಮೇಲೆ ಸುಮ್ಮನಾದ್ಲು. ಇವಾಗಿಲ್ಲ ಅವಳು. ಜಸ್ಟ್ ಪಿಕಿಂಗ್ ಅಪ್ ಕಾಫಿ ಬಿಫೋರ್ ಹೆಡ್ಡಿಂಗ್ ಹೋಮ್. ಈಗ ಅಲ್ಲಿ ಹೋಗಿ ಕ್ಯಾಬ್ ತೊಗೊಂಡು ಮನೆಗೆ ಹೋಗೋದು. ಒಂಥರ ಚಿತ್ರದಂಗೆ ಹೋಗ್ಬಿಟ್ಟಿದೆಯಲ್ಲ. ಸೊ ಕಾಫಿ ಫಾರ್ ರೆಸ್ಕ್ಯೂ. ಇದಾ ಕಾಫಿ? ಇದೆ ಗುರು, ಇದು ಲಾರ್ಜ್ ಫಿಲ್ಟರ್ ಕಾಫಿ. Okay. See you guys in the next vlog. Bye, Solu. Bye. Bye. Take care.